ನಮಸ್ಕಾರ ಫ್ರೆಂಡ್ಸ್. ವಿಷಯ ಏನಪ್ಪ ಅಂದರೆ ತಂಬಾಕು ತಂದಂಥ ಆಪತ್ತು. ಮೊನ್ನೆ ನನ್ನ ಔಷಧಿ ಅಂಗಡಿಗೆ ಒಬ್ಬ ವ್ಯಕ್ತಿ ಬಂದಿದ್ದರು ಮೆಡಿಸಿನ್ ಖರೀದಿ ಮಾಡಲಿಕ್ಕೆ. ಮೆಡಿಸಿನ್ ಎಲ್ಲ ಖರೀದಿ ಮಾಡಿದ್ರು. ನಾನು ಹಾಗೆ ಸುಮ್ಮನೆ ಅವರ ಮುಖವನ್ನು ಒಂದು 2-3 ಸೆಕೆಂಡ್ ನೋಡಿದೆ. ಅವರ ಮುಖದಲ್ಲಿದ್ದಂಥ ಭಯ, ಆತಂಕ ತುಂಬಾ ಇತ್ತು. ಏನೇನೋ ಕಳ್ಕೊಳ್ತಾರೋ ಅನ್ನುವಂಥ ರೀತಿಯ ಭಯ ಅವರ ಮುಖದಲ್ಲಿ ಕಾಡ್ತಾ ಇತ್ತು. ನನಗೆ ತಡ್ಕೊಳಕ್ಕಾಗಿಲ್ಲ. ತಕ್ಷಣ ಏನು ಸರ್, ಯಾರಿಗೆ ಮೆಡಿಸನ್ನು, ಏನಾಗಿದೆ ಏನು ಅಂತ ಕೇಳಿದೆ. ಅವರ ತಕ್ಷಣ ಮುಖ ಚಿಕ್ಕದಾಗಿ ಮಾಡಿಕೊಂಡು ತುಂಬ ಬೇಜಾರಿಂದ ಹೇಳಿದ್ರು, ನನ್ನ ಮಗನಿಗೆ ಸರ್ ಸುಮಾರು 28 ವರ್ಷ ಅವನಿಗೆ. ಅವನು ಚೈನಿ ಗುಟ್ಕಾ, RMD, ತಂಬಾಕು, ಸಿಗರೇಟ್ ಈ ಥರ ಎಲ್ಲ ಉಪಯೋಗಿಸ್ತಾ ಇದ್ದ. ಮೊನ್ನೆ ರಾತ್ರಿ ಅದೇನೋ ಚೈನಿ ಅಂತ ಅದನ್ನು ತಿಂದು ಬಾಯಲ್ಲೇ ಇಟ್ಕೊಂಡು ಹಾಗೆ ಮಲಗಿದ್ದಾರೆ ಅವರು. ಹಾಗೆ ಮಲಗಿರೋದ್ರಿಂದ ಕೋಮಾಗೆ ಹೋಗ್ಬಿಟ್ಟಿದ್ದಾರೆ. ಕೋಮಾಗೆ ಹೋಗಿದ್ದಾರಪ್ಪ ಅಂದರೆ ವಿಷ ಇಲ್ಲ, ಅವ್ರಿಗೆ ಬಾಡಿ ಫುಲ್ಲು ವಿಷ ತುಂಬಿಟ್ಟಿದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆಸ್ಪತ್ರೆಯಲ್ಲಿ ಬದುಕೋದು ಕಷ್ಟ, ಇರೋವ್ರಿಗೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನೆಗೆ ಕಳಿಸಿದಾರಂತೆ. ನಿಜವಾಗ್ಲೂ ನಮ್ಮ ಈ ಯುವಕರು ತಮ್ಮಷ್ಟಕ್ಕೆ ತಾವೇ ಈ ಥರದ ಅನಾಹುತಗಳನ್ನು ತಂದುಕೊಳ್ತಾರೆ. ಈ ಥರ ಮಾರಕವಾದಂಥ ತಂಬಾಕನ್ನು ತಿನ್ನುವುದು ಎಷ್ಟು ಸರಿ? ಅದಲ್ಲದೆ ಪಾಪ ತಂದೆಯ ಅವರ ಪರಿಸ್ಥಿತಿ ಯಾರಿಗೂ ಬೇಡ. ತಂದೆ ಇದ್ದರೆ ಮಕ್ಕಳು ಈ ಥರ ಆಗಿಬಿಟ್ರೆ ತುಂಬಾ ಹಿಂಸೆ. ಆ ಹೆತ್ತ ಕರಡು ತುಂಬ ಹಿಂಸೆ ಮಾಡಿಕೊಂಡು ತುಂಬಾ ಬೇಜಾರಾಗ್ತಾಯಿದ್ರು. ಅಟ್ಲೀಸ್ಟ್ ತಮಗೋಸ್ಕರ ಅಲ್ಲಾದರೂ ತಮ್ಮ ತಂದೆ ತಾಯಿಗಳಿಗೋಸ್ಕರ ಆದರೂ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೊಂಡು ಮಕ್ಕಳು ಜೀವನ ರೂಪಿಸ್ಕೋಬೇಕು. ಆದರೆ ತಂದೆ ತಾಯಿಗಳ ಮುಂದೆ ಮಕ್ಕಳು ಈ ಥರ ದುರಂತವಾಗಿ ಅನ್ಯಾಯವಾಗಿ ತಮ್ಮ ಜೀವನ ಹಾಳು ಮಾಡ್ಕೊಳ್ತಾರೆ ಅಂದರೆ ಆ ತಂದೆ ತಾಯಿಗಳ ನರಕ ಯಾತನೆ ಯಾರಿಗೂ ಬೇಡ ಅಲ್ವಾ?